ನವಚೇತನ ಅಂತ ಒಂದು ಟ್ರಸ್ಟ್ ಇದೆ, ಸ್ಪೆಷಲಿ ಚಾಲೆಂಜ್ಡ್ ಮಕ್ಕಳಿಗೋಸ್ಕರ. ಆ ಸ್ಕೂಲು ಕಾರಣಾಂತರಗಳಿಂದ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಇಲ್ಲದೆ ಮುಚ್ಚೋ ಲೆವೆಲ್ಗೆ ಹೋಗ್ತಾಯಿತ್ತು. ಇಟ್ ವಾಸ್ ಸಪೋಸ್ ಟು ಬಿ ಕ್ಲೋಸ್ಡ್. ಸಾತ್ವಿಕ್ ಅನ್ನೋರು ಈ ನಿರ್ಧಾರ ತೊಗೊಂಡ್ರು, ಇದನ್ನು ಮತ್ತೆ ರಿವ್ಯಾಂಪ್ ಮಾಡೋಣ ಅಂತ. ಸೊ ಅವ್ರು ನನ್ನ ಹೆಲ್ಪ್ ಕೇಳಿದ್ರು, ಮೇಡಮ್ ಮಾಡೋಣ ಇಬ್ಬರು ಜೊತೆಗೂಡಿ ಅಂತ. ತುಂಬ ವಿಷಯಗಳು ನಾವು ತಿಳ್ಕೊಂಡ್ವಿ. ಆಗ ಡಿಸೈಡ್ ಮಾಡಿದ್ವಿ, ಇಲ್ಲಿರೋ ಮಕ್ಕಳುಗಳಿಗೆ ಅರ್ಧಕ್ಕಿಂತ ಜಾಸ್ತಿ ಮಕ್ಕಳುಗಳಿಗೆ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋವಂಥ ಫ್ಯಾಮಿಲಿಗಳಿಂದ ಬಂದಿದ್ದಾರೆ. ಅವ್ರನ್ನ ಮನೇಲಿ ಇಟ್ಟರೂ ಸಹ ಯಾವುದೇ ರೀತಿ ನೋಡ್ಕೊಳ್ಳೋರು ಇರಲ್ಲ. ಯಾಕೆಂದರೆ ಅವರ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಕೆಲಸಕ್ಕೆ ಹೋಗ್ತಾರೆ, ಕೂಲಿನಲ್ಲಿ ಮಾಡೋರು ಇರ್ತಾರೆ. ಹಾಗಾಗಿ ಅವ್ರನ್ನ ನೋಡ್ಕೊಳ್ಳೋಕ್ಕಾಗಲ್ಲ. ಜೊತೆಗೆ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಕತ್ತು ನಿಲ್ಲಲ್ಲ, ಸ್ಪೀಚ್ ಡಿಸಾರ್ಡರ್ಸ್ ಇರುತ್ತೆ, ಮತ್ತು ಕೂತ್ಕೊಳ್ಳೋಕೆ ಬರಲ್ಲ, ಯಾವುದೇ ರೀತಿ ಅವ್ರಿಗೆ ಏನು ಕೆಲಸಗಳು ಮಾಡೋಕ್ಕೆ ಬರಲ್ಲ, ಅವ್ರ ಕೆಲಸಗಳನ್ನ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಅಂಥ ಸ್ಥಿತಿಲಿ ಮಕ್ಕಳನ್ನ ವಾಪಸ್ ಮನೆಗೆ ಕಳಿಸ್ಬೇಕು. ಇನ್ನೊಂದಷ್ಟು ಮಕ್ಕಳಿಗೆ ಯಾರೂ ಪೇರೆಂಟ್ಸ್ ಇಲ್ಲ, ಇವರೆಲ್ಲ ಆನ್ ರೋಡ್ಗೆ ಹೊಟ್ಟೋಗ್ತಾರೆ. ಇದನ್ನು ನಾವು ಕಾಪಾಡಲೇಬೇಕು, ಮೇಂಟೈನ್ ಮಾಡಬೇಕು ಈ ಮತ್ತೆ ಸ್ಕೂಲ್ನ ಅಂತ ಡಿಸೈಡ್ ಮಾಡಿದ್ವಿ. ಮತ್ತು ಅವ್ರದ್ದೇನು ಪ್ರಾಬ್ಲಮ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು, 5 ಮಕ್ಕಳಿಗೆ ಒಬ್ಬ ಕೇರ್ ಟೇಕರ್ ಬೇಕು. ಆ ಕೇರ್ ಟೇಕರ್ಗೆ ಅವರು ಸ್ಯಾಲ್ರಿ ಜನ್ರೇಟ್ ಮಾಡಬೇಕಾಗಿತ್ತು. ಆ ಸ್ಯಾಲ್ರಿನ ಜನ್ರೇಟ್ ಮಾಡಬೇಕು ಅಂತ ಇನಿಷಿಯೇಟ್ ತೊಗೊಂಡು ನಾನು ಸಾತ್ವಿಕ್ ಅವರು ಈ ನಿರ್ಧಾರ ತೊಗೊಂಡ್ವಿ. ಫನತಾನ್ ಅಂತ ಒಂದು ಮೂಮೆಂಟ್ನ ಕೈಗೆ ತೊಗೊಂಡ್ವಿ. ಸೊ ಈ ರೀತಿ ಪ್ರೋಗ್ರಾಮಿಂದ ಜನ್ರೇಟ್ ಆಗುವಂಥ ಪ್ರತಿ ಒಂದು ರೂಪಾಯಿನೂ ಅವರ ಅಕೌಂಟ್ಗೆ ಹೋಗಬೇಕು. ಯಾವುದು ಸ್ಕೂಲ್ನ ನಿಲ್ಲೋ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ, ಸ್ಕೂಲ್ ಅಕೌಂಟ್ಗೆ ಹೋಗಂಗೆ ಮಾಡಿದ್ದೀವಿ. ಸೊ ಹಾಗಾಗಿ ಈ ಸ್ಕೂಲು ಮುಂದೆ ಒಳ್ಳೆ ರೀತಿ ಬೆಳವಣಿಗೆನ ಕಾಣುತ್ತೆ. ಜೊತೆಗೆ ಈ ಫನ್ನತಾನ್ಗೆ ನಾವು ತುಂಬ ಸ್ಪಾನ್ಸರ್ನ ಹುಡುಕಿದ್ವಿ. ಆ ಸ್ಪಾನ್ಸರ್ಸ್ ಎಲ್ಲ ನಾವು ಲಿಸ್ಟ್ ಮಾಡಿ ಇಲ್ಲಿ ಹಾಕಿದ್ದೀವಿ LED-ನಲ್ಲಿ. ಆ ಸ್ಪಾನ್ಸರ್ಸ್ ಎಲ್ಲ ನಮ್ಮನ್ನ ಕೈಗೂಡಿಸಿದ್ರು. ಸೊ ಅವರೆಲ್ಲರ ಹೆಲ್ಪಿಂದ ನಾವು ಈ ಕಾರ್ಯಕ್ರಮನ ಇಷ್ಟು ಸಕ್ಸಸ್ಫುಲ್ ಆಗಿ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಬೇಸಿಕಲಿ ನಾವು ಒಂದಷ್ಟು ಇವೆಂಟ್ಸ್ ಎಲ್ಲ ಮಾಡುವಾಗ ನನ್ನ ಇವೆಂಟ್ ಅನುಭವದಲ್ಲಿ ನಾವು ಇಡೀ ವರ್ಷ ಪೂರ್ತಿ ದುಡಿತಾ ಇರ್ತೀವಿ, ಕರೆಕ್ಟು. ಆದರೆ ವರ್ಷಕ್ಕೆ ಒಂದು ಸತಿನೋ 2 ವರ್ಷಕ್ಕೆ ಒಂದು ಸತಿನೋ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಯಾವಾಗಲೂ ನನಗದೊಂದು ಆಸೆ. ಸೊ ಹಳೆ ಅನುಭವದಿಂದ ಈ ಸತಿ ಫನತಾನ್ ಅಂತ ಮಾಡೋಣ. ಅದಕ್ಕೆ ನಾವು ಆಯ್ಕೆ ಮಾಡಿದಂಥ ಸ್ಕೂಲು ನವಚೇತನ. ಸೊ ನವಚೇತನ ಶಾಲೆಯಲ್ಲಿರುವಂಥ ವಿಶೇಷ ಚೇತನ ಮಕ್ಕಳಿಗೆ ಈ ಪ್ರತಿಯೊಂದು ರಿಜಿಸ್ಟ್ರೇಷನಿಂದ ಬರುವಂಥ ಫಂಡ್ಸನ್ನ ಡೊನೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮನ ತೊಗೊಂಡು ಬಂದೆ. ಬಟ್ ದ ನೇಮ್ ಫನತಾನ್, ಯಾಕೆ ಫನತಾನ್ ಅಂತ ಕರಿಬೇಕು ಅಂದರೆ ಬೈ ದ ಕಿಡ್ಸ್ ಫಾರ್ ದ ಕಿಡ್ಸ್. ಬೇರೆ ಮಕ್ಕಳು ಕೊಟ್ಟ ಹಣವನ್ನು ಇವ್ರಿಗೆ ಕೊಡೋದ್ರಿಂದ ಈ ಮಕ್ಕಳಿಂದ ಆ ಮಕ್ಕಳಿಗೆ ಅನ್ನೋ ಉದ್ದೇಶದಿಂದ ಇದಕ್ಕೆ ಫನತಾನ್. ಜೊತೆಗೆ ಇಟ್ ಇಸ್ ಕಿಡ್ಸ್, ಸೊ ಇಟ್ ಇಸ್ ಫನ್ ಓರಿಯೆಂಟೆಡ್ ಅಂತ ಹೇಳಿ ಫನತಾನ್ ಅಂತ ಮಾಡಿದ್ವಿ. ಅಫ್ಕೋರ್ಸ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ. ವಿ ಎಕ್ಸ್ಪೆಕ್ಟೆಡ್ ಅರೌಂಡ್ 1000+ ಪಾರ್ಟಿಸಿಪೆಂಟ್ಸ್, ಬಟ್ ಅರೌಂಡ್ 650-700 ಇಸ್ ಆಲ್ಸೋ ರೀಚ್. ದಟ್ಸ್ ಆಲ್ಸೋ ಅ ಗುಡ್ ನಂಬರ್. ಸೊ ನಾವು ಪ್ಲ್ಯಾನ್ ಹೇಗೆ ಮಾಡಿದ್ವಿ, ಸ್ಟಾರ್ಟಿಂಗಲ್ಲಿ ಏನೂ ಮಹಾ ಪ್ಲ್ಯಾನ್ ಇರಲಿಲ್ಲ, ದೊಡ್ಡ ಪ್ಲ್ಯಾನ್ ಏನೂ ಮಾಡಲಿಲ್ಲ. ಎಷ್ಟು ಜನ ಬಂದರೆ ಅಷ್ಟು ಜನದಲ್ಲಿ ಮಾಡೋಣ ಅನ್ನೋ ಪ್ಲ್ಯಾನಲ್ಲೇ ಅದೇ ಅಜೆಂಡಾದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ಜೊತೆಗೆ ಒಬ್ಬೊಬ್ಬರು ಅಪ್ರೋಚ್ ಮಾಡ್ತಾ ನಮ್ಮ ಸ್ಪಾನ್ಸರ್ಸ್ ಕೈ ಜೋಡಿಸ್ತಾ ಹೋದರು. ನಮ್ಮ ಪವನ್ ಹುಂಡೈ ಆಗಿರ್ಬೋದು, ಕಿಡ್ಸ್ ಕೇರ್ ಆಗಿರ್ಬೋದು, ನ್ಯಾನೋ ಹಾಸ್ಪಿಟಲ್ ಆಗಿರ್ಬೋದು. ಆಮೇಲೆ ಅದೇ ಹಂತದಲ್ಲಿ ನಾವು ಮಂಜುಳಾ ಮೇಡಮ್ನ ಕೇಳಿದ್ವಿ, ACU ಹೆಲ್ತ್ ಕೇರಿಂದ ಏನಾದರೂ ಮಾಡಿಕೊಡಿ ಅಂತ ಹೇಳಿ. ಹಾಗೆ ಪ್ರತಿಯೊಬ್ಬರು ಸ್ಪಾನ್ಸರ್, ಐಶ್ರೇ ಇರ್ಬೋದು. ಸೊ ದೇ ಜಸ್ಟ್ ಜಾಯಿಂಡ್ ಅಸ್ ಸೇಯಿಂಗ್ ಓಕೆ ವಿಲ್ ಸಪೋರ್ಟ್ ಯು ಫಾರ್ ದಿಸ್ ವಂಡರ್ಫುಲ್ ಕಾಸ್. ಇದು ಒಳ್ಳೆ ಉದ್ದೇಶಕ್ಕೆ ಮಾಡ್ತಿದ್ದೀರಾ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಬಂದರು. ನಾವು ಅಂದ್ಕೊಂಡಕ್ಕಿಂತ ಆ್ಯಕ್ಚುಲಿ ಚೆನ್ನಾಗಾಗಿದೆ. ಕೊನೆಯ ಹಂತದಲ್ಲಿ ನಾನು ಅಂದ್ಕೊಂಡೆ ಒಂದು 300ರಿಂದ 400ಕ್ಕೆ ನಿಲ್ಲಿಸೋಣ, 1000 ಬೇಡ 300ರಿಂದ 400ಕ್ಕೆ ಅಂತ. ಬಟ್ ಅಫ್ಕೋರ್ಸ್ ಇಟ್ ವೆಂಟ್ ಅಪ್ ಟು 700. ನಮ್ಮ ಭಾಗ್ಯಲಕ್ಷ್ಮಿ ಅವರಾಗಿರ್ಬೋದು ಮತ್ತು ಆನ್ವೇಸ್ ಅಂತ ಸಂಸ್ಥೆಗಳು ನಮ್ಮ ಜೊತೆಗೆ ಸಹಕಾರ ನೀಡಿ ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ. ಇಫ್ ಯುಡ್ ವಾಂಟ್ ಟು ಡೊನೇಟ್ ಟು ನವಚೇತನ ಸ್ಕೂಲ್ ಈಸ್ ಇನ್ ಯಾರಬ್ ನಗರ್ ಮೇನ್ ರೋಡ್, ಬನಶಂಕರಿ 2nd ಸ್ಟೇಜ್. ನೀವು ವಿಸಿಟ್ ಮಾಡ್ಬೋದು. ಅಲ್ಲಿ ಹೋಗಿ ಯು ಕ್ಯಾನ್ ಡೊನೇಟ್ ಫುಡ್, ಯು ಕ್ಯಾನ್ ಸೆಲೆಬ್ರೇಟ್ ಯುವರ್ ಸ್ಪೆಷಲ್ ಒಕೇಶನ್ಸ್, ಬರ್ಡೇಸ್, ಆ್ಯನಿವರ್ಸರೀಸ್ ಇದೆಲ್ಲ ಸೆಲೆಬ್ರೇಟ್ ಮಾಡ್ಕೋಬೋದು, ವಿಚ್ ವಿಲ್ ಹೆಲ್ಪ್ ದೋಸ್ ಕಿಡ್ಸ್ one day's meal or for the betterment of their infrastructure.
ಆ ಥರ ಯೂಸ್ ಆಗುತ್ತೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ದ ಸ್ಕೂಲ್ ಆ್ಯಂಡ್ ಗೆಟ್ ಇಟ್ ಡನ್, ಆರ್ ಯು ಕ್ಯಾನ್ ವಿಸಿಟ್ ದೆಮ್ ಆನ್ಲೈನ್ ಆ್ಯಂಡ್ ಇದು ವಿಶೇಷ ಚೇತನ ಮಕ್ಕಳಿಗೆ ಆರ್ಗನೈಸ್ ಮಾಡಿರುವಂಥ ಇವೆಂಟು. ಈ ಮ್ಯಾರಥಾನಲ್ಲಿ 4 ಕಿಲೋಮೀಟರ್ಸ್ ಮತ್ತು 2 ಕಿಲೋಮೀಟರ್ಸ್ ವಾಕ್ ಇತ್ತು. ಈ ವಾಕ್ನ ಎಷ್ಟೋ ಜನ ಮಕ್ಕಳು ಕಂಪ್ಲೀಟ್ ಮಾಡಿದ್ದಾರೆ. ಅವರಿಗೆಲ್ಲ ಸರ್ಟಿಫಿಕೇಟ್ಸ್ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ರಿಕ್ವೆಸ್ಟ್ ಏನಂತಂದ್ರೆ ಮುಂದೆ ಬರುವ ಈ ತರ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊತೀವಿ.